ತಪ್ಪು ಮಾಹಿತಿ ಕೊಟ್ಟ, ಅದು ನೀವು ನೋಡಿದಿರಿ. ದುಡ್ಡು ಗಳಿಸೋದಂತ ಸಾಕಷ್ಟು ಗಳಿಸೋದಾರೆ. ಹಂಗೆ ಇವರು ಗಂಗವಾರ್ ಜ್ಞಾನೇಂದ್ರ ಗಂಗವಾರ್ ಅವ್ರು ತಿಳಿದ ತಕ್ಷಣ ಇನ್ನು ನಮ್ಮಲ್ಲಿ ದಾಳಿ ಆಗ್ತದೆ ಪೊಲೀಸರಿಂದ, ಮತ್ತೇನೂ ಆಗ್ತದೆ. ಇವತ್ತವರು ಏನಪ್ಪ ಅಂತಂದ್ರೆ ಮೊದಲು ಅಲ್ಲಿದ್ದರು ಮಾರ್ಚ್ವರೆಗೆ ಅಲ್ಲಿ ನಿಯಂತ್ರಕರಾಗಿದ್ದರು, ಅಲ್ಲಿವರೆಗೆ ಸಾಕಷ್ಟು ಗಳಿಸಿದಾರಪ್ಪ ಇವರು ಅನ್ನುವಂಥದ್ದು. ಇದು ನನ್ನ ಮೇಲೂ ಬರ್ತದಪ್ಪ ರೇಡ್ ಅನ್ನೋದು ಗೊತ್ತಾದ ತಕ್ಷಣ ಊರು ಬಿಟ್ಟು ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅಥವಾ ಜ್ಞಾನೇಂದ್ರ ಕುಮಾರ್ ಗಂಗವಾರ್ ಅವರು. ಇದು KPSCಯ ಒಳಗೆ ನಡೀತಿರುವಂಥ ಅವ್ಯವಹಾರಗಳ ಬಯಲಾಗ್ತಾ ಇದೆ ಅಂತ ಒಂದರಿಂದ ಇನ್ನೂ ಸಾಕಷ್ಟು ಜನ ಇದ್ದಾರಲ್ಲ, ಅವನ್ನೆಲ್ಲ ನಡೆಯುವಂಥದ್ದು, ಅವರೆಲ್ಲರನ್ನೂ ಬಲಿ ಹಾಕುವಂಥದ್ದು ಕೆಲಸ ಸರ್ಕಾರದಿಂದ ಅಥವಾ ನಮ್ಮ ED ಅಥವಾ ಇನ್ನೊಂದು ಲೋಕಾಯುಕ್ತ ಅಂತ ಯಾವ ತನಿಖೆಯಿಂದ ಆಗಬೇಕಾಗಿಲ್ಲ. ಅದಾದಾಗ ಮಾತ್ರ ಏನಾದರೂ ಪರಿಹಾರಗಳಾಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಇಲ್ಲ ಅನ್ನುವಂಥ ಮಾತು. ಈ ಎಲ್ಲ ನೆಲಗಟ್ಟಲ್ಲೇ ಈ ED ಇದ್ದಿದ್ದು ಶೋಧ ನಡೆಸೋದ. ಅದೇ ಕಾಲಕ್ಕೆ ಅವರ ಆಸ್ತಿಗಳು ಎಲ್ಲಿದ್ದಾವ ಏನಿದ್ದಾವ. ಅವರು ಗಂಗವಾರ್ ಅವರು ಏನಪ್ಪ ಅಂತಂದ್ರೆ ಈ ಹಿಂದೆ ಇಲ್ಲೇ ಅದರಲ್ಲೂ ಮುಖ್ಯವಾಗಿ ಗೆಸ್ಟೆಡ್ ಪ್ರೊಫೆಷನರಿ ಅಧಿಕಾರಿಗಳನ್ನು 2014 ಬ್ಯಾಚನ್ನು ಸೆಲೆಕ್ಷನ್ ಮಾಡೋ ಮುಂದೆ ಅವ್ಯವಹಾರ ಮಾಡಿದಾರೆ ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. 384 ಹುದ್ದೆಗಳಲ್ಲಿ ಏನು ಗದ್ದಲಾಗಿದೆ ಅದ್ರಾಗ ಇವರು ಅದಾರ ಅನ್ನುವಂಥ ಒಂದು ಆರೋಪದ. ಆ ಆರೋಪಕ್ಕೆ ನೆಲಗಟ್ಟಿನಲ್ಲೇ ಅವ್ರಿಗೆ ಆಸ್ತಿ ನೆಲಗಟ್ಟಿನಲ್ಲೇ ಮೂಲೆಷ್ಟು ದೀಗೆಷ್ಟು ಹುಡುಗ ಸಲುವಾಗಿ ತನಿಖೆ ನಡೆದು. ಈ ತನಿಖೆ ರಿಸಲ್ಟ್ ನಿಶ್ಚಿತವಾಗಿಯೂ ಇವ್ರು ಏನು ಗಳಿಸಿದಾರ ಮಾಡಿದ್ರೆ ರಿಪೋರ್ಟ್ ಸಿಗ್ತದೆ, ಏನು ದೊಡ್ಡ ವಿಷಯ ಏನಲ್ಲ. ED ಮತ್ತು CBI ಮನಸ್ಸು ಮಾಡಿದರೆ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರಕ್ಕೆ ಒಂದಿಷ್ಟು ಹಿಂದಿನ ಸರ್ಕಾರಕ್ಕಿಂತಲೂ ಒಂದಿಷ್ಟು ಹೆಚ್ಚು ಏನಪ್ಪ ಅಂದರೆ ಇದನ್ನು ತಿದ್ದಬೇಕು, KPSCಯನ್ನು ಸ್ವಚ್ಛ ಮಾಡಬೇಕು ಅನ್ನೋಂಥ ವಿಚಾರ ಇರ್ಬೋದೇನೋ ಯಾವುದೋ ಮೂಲೆಯಲ್ಲಿ ಅಂತೇಳಿ. ಆದರೆ ಇದು ರಿಸಲ್ಟ್ ಬರೋವರೆಗೆ ಗ್ಯಾರಂಟಿ ಇಲ್ಲ. ಆದರೆ KPSC ಬದಲಾಗಿ ಮಾತ್ರ ಎಲ್ಲರಲ್ಲೂ ಅಸಮಾಧಾನದ ಅತೃಪ್ತಿ ಅದ. ಹೌದಪ್ಪ, ಇದು ನಮ್ಮ ಮಕ್ಕಳ ಭವಿಷ್ಯ